ಸಾಕೋ ಎಷ್ಟು ಸೊ ಆಮೇಲೆ ಡ್ರೈವ್ ಮಾಡಿ ನೋಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಮೊದಲನೇ ವೀಡಿಯೋ ಫಾರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಇದರಲ್ಲಿ ಏನೇನು ಆಕ್ಸೆಸರೀಸ್ ಹಾಕ್ಸಿದ್ದೀನಿ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆ ನಾನು ಆ್ಯರೋಯಿಂದ ಆ್ಯಕ್ರೋಪೋವಿಕ್ಗೆ ಶಿಫ್ಟ್ ಆಗಿದ್ದೀನಿ. ಸೊ ಇದನ್ನು ಕೋಲ್ಡ್ ಸ್ಟಾರ್ಟ್ ಮಾಡ್ತೀನಿ ಲಾಸ್ಟಲ್ಲಿ. ಸೊ ಕೊನೆವರೆಗೂ ನೋಡಿ, ಇವಾಗೆ ಸ್ಕಿಪ್ ಮಾಡಿಬಿಟ್ಟು ಯಾರು ನೋಡೋಕೆ ಹೋಗಬೇಡಿ. ಸೊ ಫಸ್ಟು ಮೇನ್ ಪಾರ್ಟ್ಸು ಇದಕ್ಕೆ ಏನು ಹಾಕ್ಸೋದು ಅಂತಂದರೆ ಪ್ರೊಟೆಕ್ಷನ್ ಪಾರ್ಟ್ಸು. ಸೊ ಕಂಪ್ಲೀಟ್ ಆರೆಂಜಿದು, ನಾನು ಕಂಪ್ಲೀಟ್ ಆರೆಂಜಿದೆ ಎಲ್ಲ ಹಾಕ್ಸಿರೋದು. ಸೊ ಇಂಜಿನ್ ಕೇಸಿಂಗು, ಫ್ರೇಮ್ ಸ್ಲೈಡರ್ಸು, ಅದಾದಮೇಲೆ ಮುಂದೆ ಬರೋ ಫೋರ್ ಪ್ರೊಟೆಕ್ಟರ್ಸು, ರೇರು, ಫ್ರಂಟು, ಲಿವರ್ ಗಾರ್ಡು, ರೇಡಿಯೇಟರ್ ಗಾರ್ಡ್ಸು, ಸೊ ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆನ್ಸರು ಎಲ್ಲನೂ ನಾನು ಆರೆಂಜಿದೆ ಹಾಕ್ಸಿರೋದು. ಸೊ ನೆಕ್ಸ್ಟ್ ಪಾರ್ಟು ನಾನು ಇದರಲ್ಲಿ ಕಾರ್ಬನ್ ಪಾರ್ಟ್ಸ್ ಏನು ಹಾಕ್ಸಿದ್ದೀನಿ ಅಂತಂದರೆ ಸೊ ಕಾರ್ಬನ್ ಪಾರ್ಟ್ಸು ಹಾಕ್ಸಿರೋದು ಒಂದು ಸಿಂಪಲ್ ಎಸ್ಥೆಟಿಕ್ ಲುಕ್ಕಿಗೋಸ್ಕರ. ಸೊ ಫಸ್ಟ್ ಪಾರ್ಟ್ ಇದರಲ್ಲಿ ಏನಂದರೆ ಸ್ವಿಂಗಾಮ್ದು ಹಾಕ್ಸಿದ್ದೀನಿ. ಅದಾದಮೇಲೆ ಫ್ಲಿಪ್ ಹಾಕ್ಸಿದ್ದೀನಿ, ಮಡ್ಗಾಡ್ ಫ್ಲಿಪ್ಪು. ಅದಾದಮೇಲೆ ಕೂಲಿಂಗ್ ಡಕ್ಟ್ ಹಾಕ್ಸಿದ್ದೀನಿ. ಇನ್ನು ಸಟಪುಟ್ಟದು ಇಲ್ಲ ಕಾಣಿಸುತ್ತೆ. ಪ್ಲಸ್ ಫಸ್ಟು ಮೇನ್ ಪಾರ್ಟು, ಮೇನ್ ಅಪ್ಗ್ರೇಡು 10Rಗೆ ನಾನು ಮಾಡಿರೋದೇನೆಂದರೆ ಬ್ರೇಕಿಂಗ್ ಸಿಸ್ಟಮ್ಮು. ಸ್ಟಾಕಲ್ಲಿ ಬ್ರೇಕಿಂಗ್ ಸಿಸ್ಟಮಲ್ಲಿ ಬಂದು ರಬ್ಬರ್ ಬ್ಲೇಡೆಡ್ ಲೈನ್ಸ್ ಬರುತ್ತೆ. ಆದಮೇಲೆ ಸ್ಟಾಕ್ ಬ್ರೇಕಿಂಗ್ RC17 ಬರುತ್ತೆ. ಸೊ ಕಂಪೇರೇಟಿವ್ಲಿ S1000ಗೆ ನಾನು ಓಡಿಸಿ ಇದನ್ನು ಕಂಪೇರ್ ಮಾಡಿದಾಗ ನನಗೆ ಬ್ರೇಕಿಂಗ್ ಫೈಟ್ ತುಂಬ ಕಡಿಮೆ ಅನಿಸ್ತಿತ್ತು. ಸೊ ಅದಕ್ಕೋಸ್ಕರ ನಾನು RC19 ಕೋರ್ಸಾ ಕೋಟ್ ಹಾಕ್ಸಿದ್ದೀನಿ. ಬಾಯ್ಲಿ ಬರುತ್ತೆ, ಇಲ್ಲಿ ತೋರಿಸು. ಅದ್ರ ಜೊತೆ ಫ್ರಂಟ್ ಟ್ಯೂಬೋದು ಬ್ರೇಕ್ ಲೈನ್ಸ್ ಹಾಕ್ಸಿದ್ದೀನಿ, ರೆಡ್ ಕಲರು. ಇದು ಕಂಪ್ಲೀಟ್ ಸ್ಟೀಲ್ ಬ್ರೇಡೆಡು. ಸೊ ಇವಾಗ ನಾನು ಬ್ರೇಕಿಂಗ್ ಬೈಟ್ ಆಗಿ ಒಂದು 400 to 500 ಕಿಲೋಮೀಟರ್ಸು ಹಾಕ್ಸಿ ಓಡಿಸಿರೋದ್ರಿಂದ ನನಗೆ S1000 ಅಷ್ಟೇ ಸೇಮ್ ಬ್ರೇಕಿಂಗ್ ಬೈಟೇ ಅಷ್ಟು ಫೀಲ್ ಆಗ್ತಾಯಿದೆ. ಸೊ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಅಪ್ಗ್ರೇಡ್ ಫಾರ್ ದಿಸ್ RC19 ಕೋರ್ಸಾ ಕೋಟ. ನನ್ನ ಸಜೆಷನು ಯಾರೇ 10R ತೊಗೊಳ್ತೀನಿ ಅಂತಂದರೆ ಫಸ್ಟ್ ಅಪ್ಗ್ರೇಡೇಷನ್ ಬ್ರೇಕಿಂಗ್ ಸಿಸ್ಟಮ್ಗೆ ಕಾನ್ಸಂಟ್ರೇಟ್ ಮಾಡಿ. ಅದು ಬಿಟ್ಟು ಬೇರೆ ಏನೂ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಮೇನ್ ಫೋಕಸ್ ಬ್ರೇಕಿಂಗ್ ಸಿಸ್ಟಮ್ ಇರಬೇಕು. ಸೊ 10Rದು ರಬ್ಬರ್ ಬ್ಲೇಡೆಡು ಚೆನ್ನಾಗಿದೆ, ಬಟ್ ಕಂಪೇರೇಟಿವ್ಲಿ ನೀವು S1000 ಕಂಪೇರ್ ಮಾಡ್ತೀನಿ, ಅದು ನೋಡಿಸಿ ಇದು ನೋಡಿಸ್ತೀನಿ ಅಂತಂದಾಗ ಸೊ ನಿಮಗೆ ಬ್ರೇಕಿಂಗ್ ಬೈಟ್ ಕಡಿಮೆ ಅನಿಸುತ್ತೆ. ಆಮೇಲೆ ನಂದು ಅಪ್ಗ್ರೇಡು ಏನಿರೋದು ಅಂತ ಅಂದ್ಕೊಂಡ್ರೆ ಮ್ಯಾನ್ಯುವಲ್ ಡ್ಯಾಂಪರ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ತುಂಬ ವೀಡಿಯೋಸ್ ನೀವು ನೋಡಿರ್ತೀರ. ಸ್ಟೇರಿಂಗ್ ಡ್ಯಾಂಪರು ಇದರಲ್ಲಿ ಅಷ್ಟು ಎಲೆಕ್ಟ್ರಾನಿಕ್ ಸ್ಟೇರಿಂಗ್ ಡ್ಯಾಂಪರು ಅಷ್ಟು ಡೆತ್ ವಾಬಲ್ ಅಂತ ಹೇಳ್ತಾರೆ. ಬಟ್ ನಾನು ಇದುವರೆಗೂ ಯಾವತ್ತೂ ಆ ಥರ ವಾಬಲ್ ಆಗಿಲ್ಲ. ಬಟ್ ಎಷ್ಟೊಂದು ಜನ ಹೇಳಿರೋದ್ರಿಂದ ನನಗೆ ಮ್ಯಾನ್ಯುವಲ್ ಡ್ಯಾಂಪರ್ ಹಾಕ್ಸಿ ಅಂತ ಹೇಳಿದ್ದಾರೆ. ಸೊ ಅದನ್ನು ನಾನು ಟ್ರೈ ಮಾಡಿ ನೋಡ್ತೀನಿ ನೆಕ್ಸ್ಟ್ ಅಪ್ಗ್ರೇಡೇಷನು. ಸೊ ಈ ಗಾಡಿಗೆ ನಾನು ಮಾಡಿಸಿರೋದೇನು ಅಂತಂದರೆ PC6 ಪವರ್ ಕಮಾಂಡರ್ 6 ಹಾಕ್ಸಿದ್ದೀನಿ. ಸಿಂಪಲಾಗಿ ಸ್ಟೇಜ್ 1 ಆಗಿ ಆ್ಯಕ್ಟ್ ಮಾಡುತ್ತೆ. ತೋರಿಸ್ತೀನಿ ಬನ್ನಿ. ಇದೇ PC6. ಇದು ಸಿಂಪಲಾಗಿ ಸ್ಟೇಜ್ 1 ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಫಸ್ಟು ನಾನು ಆ್ಯರೋ ಎಕ್ಸಾಸ್ಟ್ ಹಾಕ್ಸಿದ್ದೆ. ಆ್ಯರೋ ಎಕ್ಸಾಸ್ಟು ಫುಲ್ಲು DB ಕಿಲ್ಲರ್ ತೆಗೆದಾಗ ನನಗೆ ಸಿಕ್ಕಾಪಟ್ಟೆ ಗ್ರಾಲಿಂಗ್ ಇಶ್ಯೂ ಆಗ್ತಿತ್ತು. ಫಸ್ಟ್ ಗೇರಲ್ಲೇ ನನಗೆ ಹಿಡ್ದು ಬಿಡ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಇದು ಹಾಕ್ಸಿರೋದ್ರಿಂದ ನನಗೆ ಸ್ವಲ್ಪ ಕಂಟ್ರೋಲ್ ಬಂದಿತ್ತು. ನನಗೆ ಓಕೆ, ಪ್ರಾಬ್ಲಮ್ ಏನೋ ಸಾರ್ಟೆಡ್ ಆಗಿದೆ ಅಂತ. ಬಟ್ ನೆಕ್ಸ್ಟು ನಾನು ಇವಾಗ ಆ್ಯರೋ ಹಾಕ್ಸಿದ್ಮೇಲೆ ಇನ್ನೂ ಸ್ಮೂತ್ ಆಗಿದೆ, ಇನ್ನೂ ಪರ್ಫಾರ್ಮೆನ್ಸ್ ಇನ್ನೂ ಜಂಪ್ ಆಗೋ ಥರ ಇದೆ. ಸೊ ಇದನ್ನು ನಾನು ಇವಾಗ ಇನ್ನು ಟೆಸ್ಟ್ ಮಾಡಿಲ್ಲ, ಇನ್ನೂ ಹೈವೇಗೆ ಹೋಗಿಲ್ಲ, ಟೆಸ್ಟ್ ಮಾಡಬೇಕು. ಸೊ ಇದೆಲ್ಲ ಮೊನ್ನೆ ಹಾಕ್ಸಿರೋದ್ರಿಂದ ನನಗೆ ಇವಾಗ ಹೆಂಗೆ ಓಡಿಸುತ್ತೆ, ಹೆಂಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ, 10R ಯಾವ ಥರ ಕಂಪ್ಯಾರಿಟಿವ್ಲಿ S1000ಗೆ ಎಷ್ಟು ಇದೆ ಅಂತ ನಾನು ಚೆಕ್ ಮಾಡಬೇಕು. ನಾನು ಎಕ್ಸೈಟೆಡ್ ಆಗಿದ್ದೀನಿ. ಒಂದು ಸತಿ ನೆಕ್ಸ್ಟ್ ಸಂಡೇ ರೈಡಲ್ಲಿ ನಾನು ತೋರಿಸ್ತೀನಿ ಏನೇನು ಹೆಂಗೆ ಪರ್ಫಾರ್ಮೆನ್ಸ್ ಬರುತ್ತೆ ಏನು ಅಂತೆಲ್ಲ ತೋರಿಸ್ತೀನಿ ಒಂದು ಸತಿ ನಾನು. ಸೊ ನೆಕ್ಸ್ಟು ನನಗೆ ಇಷ್ಟವಾಗಿದ್ದ ಪಾರ್ಟು ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟವಾಗಿದ್ದ ಪಾರ್ಟು ಎಲ್ಲ ಬಾಯ್ಸ್ಗೂ. ಸೊ ಇದರಲ್ಲಿ ಫುಲ್ ಸಿಸ್ಟಮ್ ಆ್ಯಕ್ರೋಪೋವಿಕ್ ಹಾಕ್ಸಿದ್ದೀನಿ. ಸೊ ಫುಲ್ ಸಿಸ್ಟಮು ಅಂತಂದರೆ ನಿಮಗೆ ಯೂಶ್ವಲಿ ಗೊತ್ತಿರುತ್ತೆ 10Rಲ್ಲಿ ಹೆಡ್ಡರ್ಸು ಟೈಟಾನಿಯಮ್ ಬರುತ್ತೆ. ಸೊ ಮಿಡ್ ಪೈಪು ಟೈಟಾನಿಯಮು, ಸೊ ಎಂಡ್ ಕ್ಯಾನೂನು ಸ್ಲಿಪಾನು ಟೈಟಾನಿಯಮೇ ಇರುತ್ತೆ. ಸೊ ನಾನು ಆ್ಯರೋ ಓಡಿಸಿ 10Rಲ್ಲಿ ಓಡಿಸಿದ್ದೀನಿ. ಇವಾಗ ಆ್ಯಕ್ರೋಪೋವಿಕ್ ಜೊತೆ ಓಡಿಸ್ತಿದ್ದೀನಿ. ಸೊ ನನಗೆ ಕಂಪ್ಲೀಟಾಗಿ ಆ್ಯರೋ ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತಿದೆ, ಪ್ಲಸ್ ಅದ್ರ ಜೊತೆ ಆ್ಯಕ್ರಾ ಹೆಂಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದು ನನಗೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನಾನು ನೆಕ್ಸ್ಟ್ ಸಂಡೇಗೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಹೋಗೋಕ್ಕೆ ರೈಡ್ಗೆ.
ಸೊ ಅದ್ರಲ್ಲಿ ಗೊತ್ತಾಗುತ್ತೆ ನನಗೆ 10R ಯಾಕ್ರೋಗಿ ಯಾವ ಥರ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಇರುತ್ತೆ. ಪ್ಲಸ್ ಅದ್ರ ಜೊತೆ RC19 ಕೋರ್ಸ್ ಕೊಟ್ಟೋದು ಕಂಪ್ಲೀಟ್ ಬ್ರೇಕಿಂಗ್ ಸಿಸ್ಟಮ್ ಹಾಕ್ಸಿರೋದ್ರಿಂದ ಸೊ ಒಂದು ಕಂಪ್ಲೀಟ್ಲಿ ಟ್ರ್ಯಾಕ್ ಬಿಲ್ಡ್ 10R ಮಾಡೋ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ನಂದು ಅಪ್ಗ್ರೇಡು ಸದ್ಯಕ್ಕೆ ಏನು ಪ್ಲ್ಯಾನ್ ಇಲ್ಲ, ಟ್ಯೂನ್ ಮಾಡ್ಸೋಣ ಅಂತ ಅಂದ್ಕೊತಿದ್ದೀನಿ. ಸೊ ಪ್ರಾಪರ್ ಟ್ಯೂನಿಂಗ್ ನೋಡ್ತಾ ಇದ್ದೀನಿ ಎಂತಕ್ಕೆ ಅಂತ. ಬಟ್ ಯಾಕ್ರಾದು ಯಾವ ಥರ ಇದೆ, ಯಾವ ಥರ ಪರ್ಫಾರ್ಮೆನ್ಸ್ ಬರುತ್ತೆ ಅದ್ರ ಮೇಲೆ ನೋಡಿಕೊಂಡು ನಾನು ಅದ್ರ ಮೇಲೆ ಟ್ಯೂನಿಂಗ್ ಮಾಡೋಣ ಅಂತ ಇದ್ದೀನಿ. ಸೊ ಯೂಶಲಿ ಇದಾಗಿ ನಾನು ತೊಗೊಂಡು 8 months ಆಗ್ತಾ ಬರ್ತಿದೆ. ಸೊ ಪ್ರೀವಿಯಸ್ ಓನರ್ ಇದಕ್ಕೆ ಆ್ಯರೋ ಹಾಕ್ಸಿದ್ರು, ಸೊ ನಾನು ಆ್ಯಕ್ರ ಹಾಕ್ಸಿದ್ದೀನಿ. ಅದ್ರ ಜೊತೆ ಕಂಪ್ಲೀಟಾಗಿ ರೋಸೋ 4 ಕೋರ್ಸ್ ಹಾಕ್ಸಿದ್ದೀನಿ. ಟೈರ್ಸು ಬ್ರ್ಯಾಂಡ್ ನ್ಯೂ ಟೈರ್ಸು. ಪ್ಯಾಟ್ರನ್ ನೋಡಿ ಇನ್ನೂ ಹಂಗೆ ಸಕ್ಕದಾಗಿದೆ, ಒಂದು ಚೂರು ಓಡಿಸಿಲ್ಲ, ಇನ್ನೂ ಹಂಗೆ ಇದೆ. ಸೊ ಇದೆಲ್ಲ ಲಿಟ್ರಲಿ ಲಾಸ್ಟ್ 1 month ಮಾಡಿರೋ ಬಿಲ್ಡು. ಸುಮಾರು ಎಷ್ಟು ಪ್ರೈಸ್ ಆಗಿದೆ ಅಂತ ನನಗೆ ಅಂದಾಜು ಗೊತ್ತಿಲ್ಲ. ಸೊ ಬೇಕು ಅಂತಂದರೆ ಪ್ರೈಸಿಂಗ್ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದಕ್ಕೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಕಂಪ್ಲೀಟ್ ಪ್ರೈಸ್ ಡೀಟೇಲ್ಸೇ ಮಾಡ್ತೀನಿ. ಅದ್ರ ಜೊತೆ ನನ್ನ ಬ್ರದರ್ದು S1000 ಇದೆ, ಸೊ ಅದನ್ನು ಕಂಪೇರ್ ಮಾಡ್ತೀನಿ 10Rದು S1000Rದು. ಸೊ ಮೋಸ್ಟ್ ಅವೈಟೆಡ್ ಪಾರ್ಟ್ ಈ ವಿಡಿಯೋದಲ್ಲಿ ಏನು ಅಂತಂದರೆ ಎಲ್ಲರಿಗೂ ಗೊತ್ತಿರೋದೇ ಎಕ್ಸಾಸ್ಟ್ ನೋಟ್ ಆಕ್ರೋಪೋವಿಕ್ದು. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಈ ನೋಟ್ ಕೇಳೋಕ್ಕೆ. ನೀವೇ ಅಷ್ಟೇ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಕೇಳೋಣ ಎಕ್ಸಾಸ್ಟ್ ನೋಟು. ಒಂದು ಸತಿ ರೇವ್ ಮಾಡಿ ನೋಡೋಣ. ನಿಶಬ್ದವಾಗೋಯ್ತು. ಸಾಕು ಇಷ್ಟು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲ್ಯಾನ್ಸ್ ಇದೆ, ನೆಕ್ಸ್ಟು ಸಂಡೇ ರೈಡ್ಸ್ಗೆ ಪ್ಲ್ಯಾನ್ಸ್ ಇದೆ, ರೈಡ್ಸ್ಗೆ ಹೋಗೋ ಪ್ಲ್ಯಾನ್ ಇದೆ. ತುಂಬ ಬೈಕ್ಸ್ ಇದೆ ರಿವ್ಯೂ ಮಾಡೋಕ್ಕೆ. S1000 ಇದೆ, S1000 2019 ಮಾಡಲ್ದಿದೆ, ಹಯಾಬುಸಾ ಇದೆ. ಎಲ್ಲನೂ ವೀಡಿಯೋನು ರಿವ್ಯೂ ಮಾಡ್ತೀನಿ, ಅದ್ರ ಜೊತೆ ರೈಡು ಮಾಡಿ ತೋರಿಸ್ತೀನಿ. ಸೊ ಇದೇ ಥರ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.